ಈಗ ಯಾವ ಕಾರಣಕ್ಕೆ ಅವರನ್ನ ವಜಾಗೊಳಿಸಲಾಗಿದೆ ಅಂತಕ್ಕಂಥದ್ದನ್ನ ಜನರಿಗೆ ತಿಳಿಸ್ಬೇಕಾಗ್ತದೆ. ನೋಡಿ, ಒಬ್ಬ ಶಾಸಕರಾದ್ರೆ ಕ್ಷೇತ್ರಕ್ಕೆ, ಆದ್ರೆ ಮಂತ್ರಿಗಳಾದ್ರೆ ಅವರು ರಾಜ್ಯಕ್ಕೆ ಮಂತ್ರಿಗಳಾದ ತಕ್ಷಣ ಯಾವ ಕಾರಣಕ್ಕೆ ಅವರನ್ನ ವಜಾಗೊಳಿಸಲಾಗಿದೆ ಅಂತಕ್ಕಂಥದ್ದನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಸೂಕ್ತವಾದ ವಿಷಯ. ಯಾವುದೇ ಈ ರೀತಿ ನಡೆದಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟಾಗ ಪಾರ್ಲಿಮೆಂಟ್ನಲ್ಲಿ ಅವರು ನಿಂತು ಯಾವ ಕಾರಣಕ್ಕೆ ಅಂತ ಹೇಳ್ತಾರೆ. ಅವರು ಇದು ಪದ್ಧತಿ ಇದೆ. ನೀವು ಅವರು ವೈಯಕ್ತಿಕವಾಗಿ ರಾಜೀನಾಮೆ ಕೊಟ್ರೆ ಕೇಳುವಂತ ಪ್ರಶ್ನೆ ಏನಿರೋದಿಲ್ಲ. ಆದ್ರೆ ವಜಾಗೊಳಿಸಲಾಗಿದೆ, ಇದಕ್ಕೆ ಕಾರಣ ಏನು? ವಜಾಗೊಳಿಸ್ತಕ್ಕಂಥದ್ದು ಹಲವು ಸಂದರ್ಭಗಳಿರ್ತದೆ. ಭ್ರಷ್ಟಾಚಾರದಲ್ಲಿದ್ರ ಆ ಕಾರಣಕ್ಕೆ ನೀವು ಅವರನ್ನೇನಾದ್ರೂ ವಜಾಗೊಳಿಸಿದ್ದೀರಾ, ಅಥವಾ ಏನು ಮಾಡಬಾರ್ದಂತ ಹೀನ ಕೃತ್ಯವನ್ನೇನಾದ್ರೂ ಮಾಡಿದ್ರಾ, ಆ ಕಾರಣಕ್ಕೆ ಮಾಡಿದ್ದೀರಾ? ಅಥವಾ ಇಲ್ಲಿ ಪತ್ರಿಕೆಗಳಲ್ಲೂ ಕೆಲವು ವರದಿಗಳಾಗಿದೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಶಾಸಕರು ಮತ್ತು ಸಚಿವರ ಸಭೆ ಕರೆದಿದ್ದು ವಿರುದ್ಧ ಬಹಿರಂಗ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಹೇಳಿದೆ. ಅದಕ್ಕ ರಾಜ್ಯದ 48 ರಾಜಕೀಯ ನಾಯಕರ ವಿರುದ್ಧ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಮಾತು ಹೇಳಿದ್ರು. ಅದಕ್ಕ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ.ಕೆ. ಶಿವಕುಮಾರ್ ಅವರನ್ನು ಬದಲಾಯಿಸಬೇಕು ಅಂತ ಹೇಳಿದ್ರು. ಅದಕ್ಕ ಅಥವಾ ರಾಜ್ಯದಲ್ಲಿ ಸಮುದಾಯಕ್ಕೆ ಒಬ್ಬರಂತೆ 5 DCM ಹುದ್ದೆ ಸೃಷ್ಟಿಸಬೇಕು ಅಂತಂದಿದ್ರು. ಅದಕ್ಕ ಹೀಗೆ ಹಲವು ವಿಚಾರಗಳು ಬರ್ತವೆ. ನಾನ್ ಕೇಳ್ತಕ್ಕಂಥದ್ದು, ಈಗ ಇನ್ನೂ ಒಂದನ್ನು ಹೇಳಿದ್ರು, ನಾವು ಏನೋ ಮತಗಳ್ಳತನ ನಡೆದಿದೆ ಅಂತ ಹೇಳಿ ಕೇಂದ್ರ ನಾಯಕರು ಬಂದು ಇಲ್ಲಿ ಒಂದು ಧರಣ ಎಲ್ಲ ಮಾಡಿದ ಸಂದರ್ಭದಲ್ಲಿ ಅವ್ರು ಇನ್ನೊಂದು ಮಾತನ್ನು ಹೇಳಿದ್ರು. ನಮ್ಮ ಸರ್ಕಾರ ಇರುವಾಗಲೇ ಇದೆಲ್ಲ ಆಗಿದೆ, ವೋಟರ್ ಲಿಸ್ಟ್ ಎಲ್ಲ ಆಗಿದೆ, ಇದಕ್ಕಾಕೆ ಇದನ್ನ ದೊಡ್ಡದು ಮಾಡ್ತೀರಿ, ನಾವು ಕೂಡ ಇದು ಜವಾಬ್ದಾರಿ ಇದೆ ಅಂತ ಹೇಳಿದ್ರು. ಅಂದ್ರೆ ಸತ್ಯ ಹೇಳಿದ್ರು. ಅಂದ್ರೆ ಸತ್ಯ ಹೇಳೋದು, ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಸತ್ಯ ಹೇಳಿದವನ್ನ ಹತ್ಯೆ ಮಾಡು ಅಂತ. ಹಂಗೇನಾದ್ರೂ ಇದನ್ನು ಸತ್ಯ ಹೇಳಿದ್ದಕ್ಕೆ ಹತ್ಯೆನಾ? ಇದು ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ದೀರಿ ಅನ್ನೋದು ಇದು ಸದನದ ಮೂಲಕ ಜನರಿಗೆ ತಿಳಿಸಬೇಕಾದ ಒಂದು ಇದಿದೆ. ಅದರಿಂದ ದಯವಿಟ್ಟು ತಾವು ಇದನ್ನು ತಿಳಿಸಬೇಕು ಅಂತಕ್ಕಂಥ ಮಾತನ್ನು